ನಮಸ್ಕಾರ. ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ನವರಸಪುರ ಉತ್ಸವ ಆಚರಣೆಗೆ ಸಂಬಂಧಪಟ್ಟಂಗೆ ಕಳೆದ ಹಲವು ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಜನರ ಆಕ್ರೋಶದ ಬಳಿಕ ಇದೀಗ ಜಿಲ್ಲಾಡಳಿತ ಮಣಿದಂತೆ ಕಾಣಿಸ್ತಾ ಇರುತ್ತದೆ. ಯಾಕಂದರೆ ಈ ಮಾರ್ಚ್ ಅಂತ್ಯದ ಅವಧಿಯಲ್ಲೇ ನಾವು ನವರಸಪುರ ಉತ್ಸವ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರು ಮತ್ತು ಕಳೆದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನ ಘೋಷಣೆ ಮಾಡಿದರು. ಆದರೆ ಮಾರ್ಚ್ ಕಳೆದೀಗ ಏಪ್ರಿಲ್ ಮುಗಿತಾ ಬಂದರೂ ಸಹಿತ ಇನ್ನೂ ಅದನ್ನು ಮಾಡಲಿಲ್ಲ. ಹಾಗಾಗಿ ಜನರ ಆಕ್ರೋಶ ಇತ್ತು. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಉತ್ಸವವನ್ನು ಮಾಡ್ತಾರೆ, ಆದರೆ ವಿಜಯಪುರದಲ್ಲೇ ನವರಸಪುರ ಉತ್ಸವ ಮಾಡೋದಕ್ಕೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಪ್ರತಿ ಸರಿನೂ ಒಂದಲ್ಲ ಒಂದು ರೀಸನ್ಗಳು ಕೊಡ್ತಾನೆ ಇದ್ರು. ಅಂದರೆ ಪ್ರವಾಹ ಬಂದಿದೆ, ಅತಿಯಾದ ಬರಗಾಲ ಇದೆ, ಮಳೆ ಜಾಸ್ತಿ ಆಗಿದೆ, ಮಳೆ ಕಡಿಮೆ ಆಗಿದೆ, ಈ ರೀತಿ ವೈಮಾನಿಕ ಪ್ರಾಕೃತಿಕ ಏನೇನಿದೆ ಅದೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ಸರಿ ಚುನಾವಣಾ ನೀತಿ ಸಮಿತಿ ಈ ರೀತಿ ಬೇರೆ ಬೇರೆ ರೀಸನ್ಗಳನ್ನು ಕೊಟ್ಕೊಂಡ್ಬಂದು ಕಳೆದ 10 ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ನವರಸಪುರ ಉತ್ಸವವನ್ನು ಆಚರಣೆ ಮಾಡಿರಲಿಲ್ಲ. ಹಾಗಾಗಿ ಈ ಬಾರಿ ಆದರೂ ಮಾರ್ಚಲ್ಲಿ ಮಾಡ್ತಾರೆ ಅಂತೇಳಿ ಜನರ ಒಂದು ಆಶಾಭಾವನೆ ಇತ್ತು. ಆದರೆ ಕೊನೆಗೂ ಮಾರ್ಚಲ್ಲೂ ಅದು ಮಾಡದೇ ಇರೋದ್ರಿಂದ ಹೋರಾಟ ಅನಿವಾರ್ಯ ಅನ್ನೋ ಮಟ್ಟಕ್ಕೆ ಜಿಲ್ಲೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಹಾಗಾಗಿ ಈಗ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಇದನ್ನು ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಹೇಳಿರುವಂಥದ್ದು ಅಧಿಕೃತ ಅಲ್ಲ. ಆದರೆ ಈ ಹಿಂದೆ ಮುಂದೆ ಅಂದರೆ ಈ ತಿಂಗಳಲ್ಲಿ ಹಿಂದೆ ಮುಂದೆ ಮಾಡಿಬಿಟ್ಟು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇರುವಂಥದ್ದು. ಈ ನವರಸಪುರ ಉತ್ಸವ ಘೋಷಣೆಗೊಂದು ಮುಂಚೆ ಒಂದು ಆರೋಪ ಏನಂತಂದರೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನವರಸಪುರ ಉತ್ಸವ ಆಚರಣೆ ಮಾಡೋದಕ್ಕೆ. ಹಾಗಾಗಿ ನವರಸಪುರ ಉತ್ಸವ ಬದಲಾಗಿ ಬೇರೆ ಉತ್ಸವನ ಆದರೂ ಮಾಡಿ ಅಥವಾ ವಿಜಯಪುರ ಉತ್ಸವ ಈ ರೀತಿ ಬೇರೆ ಹೆಸರನ್ನು ಇಟ್ಕೊಂಡಾದರೂ ಮಾಡಿ ಒಟ್ಟಾರೆ ಉತ್ಸವವನ್ನು ಮಾಡಿ ಅಂಥೇಳಿ ಇತಿಹಾಸ ತಜ್ಞರು ಸೇರಿದಂತೆ ಹಲವರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಈಗ ಯತ್ನಾಳ್ ಈ ವಿಚಾರದಲ್ಲಿ ಸ್ಪಷ್ಟಪಡಿಸಿದ್ದಾರೆ, ನನ್ನ ವಿರೋಧ ಇಲ್ಲ ಅಂತೇಳಿ. ಅಂದರೆ ನವರಸಪುರ ಉತ್ಸವ ಅಂದರೆ ಕೇವಲ ಮುಸ್ಲಿಮರ ಆಚರಣೆಗಳಲ್ಲಿ ಬರುವಂತಹ ಅದಲ್ಲ, ಅದು ಹಿಂದೂ ಆರಾಧನೆಗಳು ಇರಬೇಕು ಅಥವಾ ಏನು ಕಲೆಗಳಿರ್ತವೆ ಅವುಗಳನ್ನು ಸಹಿತ ಆರಾಧನೆ ಮಾಡುವಂಥದ್ದು ಇರಬೇಕು. ಅದನ್ನು ಕೇವಲ ಮುಸ್ಲಿಂ ಓರಿಯೆಂಟೆಡ್ ಆಗಿ ನೋಡಬಾರ್ದು ಅಂಥೇಳಿ ಅವರು ಸ್ಪಷ್ಟವನ್ನು ಪಡಿಸಿದ್ದಾರೆ. ಹಾಗಾಗಿ ಈ ಮೂಲಕ ಯತ್ನಾಳ್ ವಿರೋಧ ಇದೆ ಅಂತೇಳಿ ಏನೋ ಒಂದು ಆರೋಪ ಕೇಳಿಬಂದಿತ್ತು, ಅದು ಈಗ ಸ್ಪಷ್ಟವಾಗಿರುವಂಥದ್ದು ಯತ್ನಾಳ್ ವಿರೋಧಕ್ಕೆ ವಿರೋಧ ಇಲ್ಲ ಅಂತೇಳಿ. ಹಾಗಾಗಿನೇ ಬಹುತೇಕ ಎಲ್ಲ ಸಾಂಗವಾಗಿ ನಡೀತಾ ಇರೋದ್ರಿಂದ ಮತ್ತು ಈ ಹಿಂದೆ ನವರಸಪುರ ಉತ್ಸವ ಮಾಡಿ ಅನುಭವ ಜಿಲ್ಲಾಡಳಿತದ ಅಧಿಕಾರಿಗಳು ಇರೋದ್ರಿಂದಾಗಿ ಹಾಗಾಗಿ ಈಗೇನು ಅಷ್ಟೊಂದು ಸಮಯ ಬೇಕಾಗಲ್ಲ. ಅಂದರೆ ಮೊದಲ ಬಾರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡಬೇಕು, ಹಾಗೆ ಏನೋ ಒಂದು ಹಿಂದೆ ಮುಂದೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇದ್ವು. ಆದರೆ ಈ ಬಾರಿ ಅದೇನೂ ಇಲ್ಲ. ಯಾಕಂದರೆ ಈ ಹಿಂದೆ ನವರಸಪುರ ಮಾಡಿದ ಅನುಭವ ಇರುವಂಥದ್ದು. ಆದರೆ 10 ವರ್ಷಗಳ ಗ್ಯಾಪ್ ಆಗಿರೋದ್ರಿಂದಾಗಿ ಮತ್ತು ಅಧಿಕಾರಿಗಳು ಸಹಜವಾಗಿ ಬದಲಾಗಿರ್ತಾರೆ. ಸೊ ಹಾಗಾಗಿ ಹಳೆಯ ಆ ಸಮಯದಲ್ಲಿ ನವರಸಪುರ ಉತ್ಸವ ಮಾಡಿದ ಸಮಯದಲ್ಲಿದ್ದಂಥ ಅಧಿಕಾರಿಗಳನ್ನು ಬಳಸ್ಕೊಂಡು ಈಗ ಉತ್ಸವ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನೋಡಬೇಕು ಇನ್ನೂ ಏನು ಮಾಡ್ತಾರೆ ಅಂಥೇಳಿ. ಆದರೆ ಒಂದು ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗ ಹಂಪಿ ಉತ್ಸವ ಆಗುತ್ತೆ, ಪಕ್ಕದಲ್ಲಿ ಬಾಗಲಕೋಟೆಯಲ್ಲಿ ಉತ್ಸವ ಆಗುತ್ತೆ, ರನ್ನ ಉತ್ಸವ ಆಗುತ್ತೆ, ಈ ರೀತಿ ಎಲ್ಲ ಕಡೆ ಉತ್ಸವ ಆಗ್ತವೆ. ಅದು ಕಿತ್ತೂರು ಸಹಿತ ಉತ್ಸವ ಆಗುತ್ತೆ. ಆದರೆ ವಿಜಯಪುರದಲ್ಲಿ ನವರಸಪುರ ಉತ್ಸವ ಬಂದಾಗ ಮಾತ್ರ ಈ ರೀತಿ ಸಬೂಬನ್ನು ಸರ್ಕಾರ ಹೇಳ್ತಾ ಇದ್ದಿತ್ತು. ಸೊ ಹಾಗಾಗಿಯೇ ಜನರು ಸುಮಾರು 10 ವರ್ಷಗಳನ್ನು ತಡ್ಕೊಂಡು ಕೊನೆಗೂ ಸಿಟ್ಟನ್ನು ಹೊರಹಾಕಿದ್ದಾರೆ. ಮತ್ತು ಯತ್ನಾಳ್ ಅವರು ಹೇಳಿರೋ ಪ್ರಕಾರ ಈಗ ನವರಸಪುರ ಉತ್ಸವ ಅಂತಂದರೆ ಕೇವಲ ಮುಸ್ಲಿಮರ ಆಚರಣೆ ಅನ್ನೋ ರೀತಿ ಬಿಂಬಿಸಬೇಡಿ ಮತ್ತು ಅದೇ ರೀತಿಯ ಕಾರ್ಯಕ್ರಮಗಳನ್ನು ಕೇವಲ ಹಮ್ಮಿಕೊಳ್ಬೇಡಿ, ಎಲ್ಲ ರೀತಿ ಇರುವಂಥದ್ದು. ಯಾಕಂದರೆ ಆದಿಲ್ ಶಾಹಿ ಏನಂದರೆ ತೊರ್ವಿ ನರಸಿಂಹನ ಆರಾಧಕನಾಗಿದ್ದ ಕಾರಣದಾಗಿ ಹಾಗಾಗಿ ಆ ರೀತಿಯ ಘಟನೆಗಳನ್ನು ಇತಿಹಾಸದಲ್ಲಿ ಇದೆ. ಹಾಗಾಗಿ ನೀವು ಆಚರಣೆ ಮಾಡುವಾಗ ಕೇವಲ ಮುಸ್ಲಿಂ ಓರಿಯೆಂಟೆಡನ್ನು ಮಾತ್ರ ಇಟ್ಕೊಳ್ಬೇಡಿ, ಎಲ್ಲರಿಗೂ ಅನ್ವಯ ಆಗುವ ರೀತಿ ಒಂದು ಉತ್ಸವ ಥರ ಆಚರಣೆ ಮಾಡಿ ಅಂತೇಳಿ ಅವರು ಸಹಿತ ಹೇಳಿರೋದ್ರಿಂದ ಮತ್ತು ಜಿಲ್ಲಾಡಳಿತದ ಸಹಿತ ಈಗ ಉತ್ಸವ ಮಾಡೋದಕ್ಕೆ ಮನಸ್ಸು ಮಾಡಿರೋದ್ರಿಂದ ಬಹುತೇಕ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಈ ಬಾರಿ ಉತ್ಸವ ಆಗೋದು ಬಹುತೇಕ ನಿಶ್ಚಿಂತ ಅಂತಲೇ ಹೇಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.